ಅಯ್ಯೋ ನಿಂಗೆ ಟೇಮ್ ಏಟಾಯ್ತು. ಸೂರ್ಯನ ಬೆಳಕಾಗ್ಲೇ ಅರ್ಧಂಗೈತೆ. ಅಜ್ಜಿ ಕಾಪಿ ಮಾಡ್ಕೊಡ್ಬೇಕು, ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ನೀನಾರು ಎದೊಳ್ಸಿದಲ್ವಾ ನಿಂಗೆ? ಏಯ್ ಕಮಲಿ, ಸುಮ್ಕೆ ಕುಂತ್ಕ. ನಿನ್ ಮೈ ಕೆಂಡದಂಗ್ ಸುಡ್ತೈತೆ. ನಾನು ಹೋಗಿ ಚಂದ್ರು ಸರ್ನ ಕರ್ಕೊಂಬರ್ತೀನಿ, ಇಲ್ಲ ಇರು. ಅಯ್ಯೋ ನಿಂಗೆ ಅದೇನೂ ಆಗಿಲ್ಲ. 2 ತುಳಸಿ ಎಲೆ ಮೆಣಸಿನ ಬಾಯಿಗೆ ಹಾಕೊಂಡು ಅಗದ್ರೆ ಎಲ್ಲ ಸರಿ ಹೋಯ್ತೈತೆ. ಕಮಲಿ, ಈಗ ಸುಮ್ಕೆ ಕುಂತ್ರೆ ಸರಿ. ಈಗ ಬಂದೇ ಇರು. ನಿಂಗೆ ಕಮಲಿ, ಸಾರ್, ಇವಳು ಮೈ ಮ್ಯಾಗ ಪಾತ್ರೆ ಮಡಗಿದ್ರೆ ಕಾಪಿ ಮಾಡ್ಬೋದು. ಇದರಲ್ಲಿ ಇವಳು ಎದ್ದೋಗಿ ಎಲ್ರಿಗೂ ಕಾಪಿ ಮಾಡ್ಕೊಡ್ತಾಳಂತೆ. ನಿಂಗೆ ನಂಗೇನು ಆಗಿಲ್ಲ. ಕಮಲಿ, ನಿನ್ಗೆ ಜ್ವರ ಇದೆ ಅಮ್ಮ. ನೆಗ್ಲೆಕ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಅಯ್ಯೋ ಸರ್, ಆಸ್ಪತ್ರೆ ಎಲ್ಲ ಏನು ಬೇಡ. ಆಟ ಮಾಡದೆ ಸುಮ್ಕೆ ನಡಿ ಕಮಲಿ. ನಿನ್ನೆ ನಡೆದಿದ್ದನ್ನ ಅಮ್ಮ ಹೇಳಿದ್ರು. ನಿನಗೆ ಆ ಭಯದಿಂದ ಜ್ವರ ಬಂದಿದೆ. ನಡಿ ಕಮಲಿ, ಹಾಸ್ಪಿಟ್ಲಿಗೆ ಹೋಗೋಣ. ನೆನ್ನೆ ರಾತ್ರಿನಾ? ಕಮಲಿ, ನೆನ್ನೆ ರಾತ್ರಿ ಏನಾಯ್ತು? ಏನಾಯ್ತವಿ? ಕಮಲಿ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ನಿಂಗೆ. ಏನು? ಕೊಲೆ ಪ್ರಯತ್ನ? ಅಯ್ಯೋ ದೇವ್ರೆ, ಇದೆಲ್ಲ ಆಯ್ತಾ? ನಾನೊಬ್ಳು ದಡ್ಡಿ. ನಮ್ ಕಮಲಿಗೆ ಈಟೆಲ್ಲ ಆದ್ರೂ ರಾತ್ರಿ ಎಲ್ಲ ಎಡೆ ತರ ಮಲ್ಗಿವ್ನಿ. ಆಗಿದ್ದಾಗೋಯ್ತು. ಕಮಲಿ, ಬಾ ಅಮ್ಮ ಹೋಗೋಣ. ನಾನು ಹೋಗಿರ್ತೀನಿ, ಬೇಗ ರೆಡಿಯಾಗಿ ಬನ್ನಿ. ಅಮ್ಮಮ್ಮ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಅಂತ ಕೇಳಿ. ವೇಟ್ ಬೇಬಿ. ಅಳಿಯಂದ್ರೆ ಯಾಕೆ ನೀವು ಇನ್ನೂ ಇಲ್ಲೇ ಇದ್ದೀರಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅತ್ತೆ, ಅಮ್ಮ ಸೆಕ್ರೆಟರಿ ಜೊತೆ ಮೀಟಿಂಗ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಸ್ಟೇಟಸ್ ನೋಡ್ಕೊಂಡು ಹೋಗ್ತೀನಿ. ಸರಿ ಸರಿ. ಈಗ ಎಲ್ಲಿಗೆ? ಕಮಲಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ, ಇವಳಿಗೆ ಹುಷಾರಿಲ್ಲ ಅಂದ್ರೆ ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ ಚಂದ್ರು? ಏನ್ ಮಾಡ್ಕೊಂಡಿದ್ದಾಳೋ ಏನೋ ಹುಷಾರ್ ತಪ್ಪೋದಕ್ಕೆ. ನೀನು ಇವಳ ವಿಷಯ ಬಿಟ್ಟು ನಿನ್ ಕೆಲ್ಸದ ಕಡೆ ಗಮನ ಕೊಡು. ಅದು ಅಲ್ಲದೆ ಮನೆ ಕೆಲಸದೊಳಗೆ ನೀನು ಇಷ್ಟೊಂದು ಸಪೋರ್ಟ್ ಮಾಡಬೇಡ ಚಂದ್ರು. ಅತ್ತೆ, ಯಾರು ನೋಡಿ ಕೆಲಸದವ್ರು ಅಂದ್ರೆ? ಕಮಲಿ ನನ್ನ ಮಗಳು. ಅನ್ನಪೂರ್ಣ ಅತ್ತೆ ಅವ್ರ ಮನೆ ಇದೆಯಾ? ನನ್ ಕಂದ ಕಮಲಿ ಈ ಮನೆ ಒಳಗೆ ಅವಳೆ. ನಿನ್ನೆ ಬಿದ್ದಿದ್ ಕನ್ಸು ಬರೀ ಕನ್ಸಯ್ಯ, ನನ್ಸಲ್ಲ. ನನ್ ಕಂದಮ್ಮಂಗೆ ಏನೂ ಆಗಿಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ನಾನು ಈ ಮನೆ ಒಳಗೆ ಹೋಗ್ಬೇಕು. ಆದ್ರೆ ಮನೆಯವರು ಯಾರ ನನ್ನ ನೋಡ್ಬಿಟ್ರೆ ನಾನೇ ಗೌರಿ ಅಂತ ಗೊತ್ತಾಗೋಯ್ತದೆ. ಮುಖ್ಯವಾಗಿ ಆ ಕಾಮಿನಿ ಗೊತ್ತಾಗೋದ್ರೆ ಅದಕ್ಕಿಂತ ಅಪಾಯ ಇನ್ನೊಂದಿಲ್ಲ. ಮಲೆ ಮಾರವ್ವ, ನಿನ್ ಮೇಲೆ ಭಾರ ಹಾಕಿ ಮನೆ ಒಳಗೆ ಹೋಯ್ತಾ ಇವ್ನಿ. ನನ್ ಯಾರ ಕಣ್ಣಿಗೂ ಬೀಳ್ದಂಗೆ ನೀನೇ ಕಾಪಾಡ್ಬೇಕು ಕಣವ್ವ, ನೀನೇ ಕಾಪಾಡ್ಬೇಕು. ಏನಾಗಿ ನೋಡ್ತಾ ಇದ್ದೀರಾ? ಕಮಲಿ ನನ್ನ ಮಗಳಿದ್ದಾಗೇನೆ.
ಈ ಮನೇಲಿ ಅನಿಕಾಗೆ ಏನ್ ರೈಟ್ಸ್ ಇದೆಯೋ ಮತ್ತೆ ಫೆಸಿಲಿಟೀಸ್ ಇದೆಯೋ ಅವೆಲ್ಲಾನು ಕಮಲಿಗೂ ಇದೆ. ಡ್ಯಾಡ್, ಏನ್ ಮಾತಾಡ್ತಿದ್ದೀರಾ ನೀವು? ಹ? ಅಮ್ಮಮ್ಮನ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ? ನನ್ನ ಈ ಹಳ್ಳಿ ಗುಗ್ಗು ಜೊತೆ ಕಂಪೇರ್ ಮಾಡಿ ಮಾತಾಡ್ತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ನಾನು ಅವಳು ಒಂದೇನಾ? ಮೈ ಫುಟ್, ನನ್ನ ಕಾಲ್ ಕಸಕ್ಕೂ ಸಮ ಇಲ್ಲ ಇವಳು. ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಡ್ಯಾಡ್. ಇವಳನ್ನ ಬಿಟ್ಟು ಅದೇನ್ ಕೆಲಸ ಇದೆಯೋ ನೋಡ್ಕೊಳ್ಳಿ. ಕಮ್ಲಿ ಇಲ್ಲೇ ಅವಳೆ, ಅವಳಿಗೇನು ಆಗಿಲ್ಲ ಅನಿಸ್ತೈತೆ. ಆದ್ರೆ ಕಾಮಿನಿ ಮುಂದೆನೆ ನಿಂತವಳಲ್ಲ, ಏನ್ ನಡೀತಿರ್ಬೋದು? ಅನಿಕಾ, ನಿಮ್ಮಮ್ಮ ಅಮ್ಮಂಗೆ ಹೇಳಿದ್ದು ನಿನಗೂನು. ನೀನ್ ಅನ್ಕೊಂಡ ಹಾಗೆ ಕಮಲಿ ಈ ಮನೆಯಲ್ಲಿ 3ನೇ ವ್ಯಕ್ತಿ ಅಲ್ಲ. ಅವಳು ನಮ್ಮನೆ ಹುಡುಗಿನೇ. ನೀನ್ ನನಗ್ ಹೇಗೋ ಕಮಲಿನೂ ಹಾಗೇನೆ. ಈ ತರ ಇನ್ನೊಬ್ರನ್ನ ಕೀಳಾಗಿ ನೋಡೋ ಬುದ್ಧಿ ಎಲ್ಲಿಂದ ಬರ್ತಾ ಇದೆ ಅಂತ ನನ್ಗೆ ಗೊತ್ತು. ಅದನ್ನ ತಿತ್ಕೋ. ಮಾರವ, ಕಾಮಿನಿಯಿಂದ ನನ್ ಕಂದನ್ನ ಕಾಪಾಡಕ್ಕೆ ನನ್ ಯಜಮಾನ್ರನ್ನೇ ಕಾವಲಾಗಿ ನಿಲ್ಸಿದೀಯಲ್ಲವ. 8 ದಿವಸ ದಿಗ್ಲಲ್ಲೇ ಇದ್ದೆ, ಈಗ ಹೊಸಿ ಸಮಾಧಾನ ಆಯ್ತು ಕಣವ್ವ. ನಡಿ ಕಮಲಿ, ಹಾಸ್ಪಿಟ್ಲಿಗೆ ಹೋಗೋಣ. ಸರ್, ಪರವಾಗಿಲ್ಲ, ಆಸ್ಪತ್ರೆ ಎಲ್ಲ ಏನು ಬೇಡ. ಅವ್ರು ಹಾಗಂದ್ರು ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನಡಿಯಮ್ಮ ಹೋಗೋಣ. ನಿಂಗೆ ಕರ್ಕೊಂಬ. ಕಮಲಿನ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತವ್ರ? ಯಾಕೆ? ಏನಾಗೈತೆ ನನ್ನ ಮಗಿಗೆ? ಏನನಿಕಾ, ನಿಮ್ಮಪ್ಪ ನನ್ನ ಮೇಲೆ ಕೂಗಾಡ್ತಾನೆ. ಎಲ್ಲ ಹಳ್ಳಿ ಗುಗ್ಗು ಮಾಡಿರೋ ಮಾಟ. ನಾನು ಅವಳು ಈಕ್ವಲ್ ಅಂತೆ. ಅವಳನ್ನ ಈ ಮನೆಯಲ್ಲಿರೋ ಬಿಟ್ಟಿದ್ದೆ ತಪ್ಪಾಯ್ತಮ್ಮಮ್ಮ. ಅವಳು ಇಲ್ಲಿದ್ದ ತಪ್ಪಲ್ಲ, ನಮ್ಮ ಮನೆಯಲ್ಲೇ ಇದ್ರು ಅವಳ ಕತೆ ಮುಗಿಸ್ದೆ ಬಿಟ್ಟಿದೀವಲ್ಲ, ಅದು ಅದು ನಮ್ಮ ತಪ್ಪು. ಹತ್ತಾರಿಕೆ ಗಾಡ್, ನಿನ್ನೆ ರಾತ್ರಿ ಬಂದವನು ಕನ್ಫರ್ಮ್ ಆಗಿ ಅವಳ ಕತೆನ ಮುಗಿಸ್ತಾನೆ ಅಂತ ಹೇಳಿದ್ರಿ. ನೋಡಿದ್ರೆ ಅವನೇ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಶಿಟ್! ಡೋಂಟ್ ವರಿ ಬೇಬಿ, ನಿನ್ನೆ ರಾತ್ರಿ ಏನೋ ಅವಳು ತಪ್ಪಿಸ್ಕೊಂಡ್ಲು ಅಂದ್ ಮಾತ್ರಕ್ಕೆ ಪ್ರತಿ ದಿವಸ ಅದೇ ಥರ ಆಗೋದಿಲ್ಲ. ಆದಷ್ಟು ಬೇಗ ಒಂದು ಗತಿ ಕಾಣಿಸ್ತೀನಿ. ಅದೇನ್ ಮಾಡ್ತಿರೋ ಆದಷ್ಟು ಬೇಗ ಮಾಡಿ. ಅಯ್ಯೋ ದ್ಯಾವ್ರೆ, ಈ ಕಾಮಿನಿ ನನ್ ಮಗಿನ ಸಾಯ್ಸಕ್ ಮಾಡ್ತಾವಳ. ಕಮಲಿ ನನ್ ಮಗಳು ಅಂತ ಇವಳಿಗೇನಾನ ಗೊತ್ತಾಗೋಯ್ತಾ? ಅಥವಾ ಗೊತ್ತಿಲ್ದೆ ನನ್ನ ಮಗಿ ಮ್ಯಾಕೆ ದ್ವೇಷ ಕಾಡ್ತಾವಳ? ಯೋನೇ ಇರ್ಲಿ, ಕಮಲಿನ ಈ ಮನೆಯಾಗ ಬಿಟ್ಟು ಹೋಗೋದು ಅವಳ ಪ್ರಾಣಕ್ಕೆ ಅಪಾಯ. ಸೀದಾ ಊರಿಗೆ ಕರ್ಕೊಂಡು ಹೋಗೋದೇ ಒಂದ್ ದಾರಿ. ಈಗ್ಲೇ ಆಸ್ಪತ್ರೆ ತಕ್ಕ ಹೋಗಿ ಕಮಲಿನ ಕರ್ಕೊಂಡು ಹೊಂಟೋಯ್ತೀನಿ. ಇಲ್ಲ ದೀಪಾ, ಹಾಲಿಡೇಸ್ಗೆಲ್ಲೂ ಹೋಗಿಲ್ಲ. ಇರು ಅಣ್ಣ, ಅದಕ್ಕೆ ನಿನ್ನ ಟಿಫಿನಿಗೆ ಕರಿತಿದ್ದಾರೆ, ಬಾ. ಹಾಂ, ಮತ್ತೆ? ಹೌದಾ, ಓಕೆ. ದೀಪಾ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಂ, ಬಾಯ್. ಅಣ್ಣ, ಯಾಕೆ ಹೀಗೆ ಕೂತಿದ್ಯಾ? ನಿನ್ನೆ ರಾತ್ರಿ ಕಮಲಿಗೆ ಹಾಗಾಗಿದ್ನೇ ಯೋಚನೆ ಮಾಡ್ತಿದ್ಯಾ? ಹೇ, ಅಣ್ಣ ತಂಗಿ ಇಬ್ರು ಏನ್ ಹರಟೆ ಹೊಡಿತಿದ್ದೀರಾ? ಅವಾಗ್ಲಿಂದ ತಿಂಡಿ ಕರೀತಾನೆ ಇದ್ದೀನಿ. ಹೇ ದೊರೆ,
ಏನಿದು ಮುಖದಲ್ಲಿ ಬೇಸರದ ಮುಖವಾಡ? ಕಮ್ಲಿ ಏನೂ ಆಗಿಲ್ವಲ್ಲೋ, ಯಾಕಿನ್ನೂ ಅದನ್ನೇ ಯೋಚನೆ ಮಾಡ್ತೀಯಾ? ಕಮ್ಲಿ ಅವ್ರಿಗೇನು ಆಗಿಲ್ಲ ಅಂತ ನನ್ನ ಮನಸ್ಸಿಗೂ ಸಮಾಧಾನನೇ. ಆದರೆ ಈ ಊರಲ್ಲಿ ಕಮ್ಲಿ ಅವ್ರಿಗೆ ಆಗದೆ ಇರೋರು ಯಾರಿದ್ದಾರೆ? ಅದು ಕೊಲೆ ಮಾಡೋ ಮಟ್ಟಕ್ಕೆ ದ್ವೇಷ ಇರೋರು. ಮಾರಾಪುರದಲ್ಲಿ ಇಡೀ ಊರಿನ ಭರವಸೆ ಗೌರವ ಪಡ್ಕೊಂಡು ಬೆಳೆದಂಥ ಹುಡುಗಿ ಕಮ್ಲಿ ನನಗೆ ಗೊತ್ತಿರೋ ಹಾಗೆ ಯಾವತ್ತೂ ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಅವ್ರ ಮೇಲೆ ಯಾರು ಈ ಕೊಲೆ ಪ್ರಯತ್ನ ಮಾಡ್ತಾರೆ? ಅಣ್ಣ, ಯಾರೋ ಅನ್ಪೂರ್ಣ ಅಜ್ಜಿಗೆ ಆಗದೆ ಇರೋರು ಬಿಸ್ನೆಸ್ ರೈವಲ್ಸ್ ಇರ್ಬೋದು. ಅವ್ರು ಬೈ ಮಿಸ್ಟೇಕ್ ಆಗಿ ಕಮ್ಲಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ಸುತ್ತೆ. ಅವನು ನನ್ನ ಕೈಗೆ ಸಿಕ್ಕಿದ್ದಿದ್ರೆ ಅಲ್ಲೇ ಕೊಂದಾಗ್ತಿದ್ದೆ. ರಿಷಿ, ಅದನ್ನೇ ಯೋಚನೆ ಮಾಡೋದು ಯಾವ ರೀತಿಲೂ ಒಳ್ಳೇದಲ್ಲ. ಆಗಿದ್ದಾಗೋಯ್ತು. ಇನ್ಮೇಲಾದರೂ ಕಮ್ಲಿಗೆ ಹುಷಾರಾಗಿರೋ ಕೇಳಬೇಕು. ಅವಳಿಗೋಸ್ಕರ ದೇವ್ರಲ್ಲಿ ಬೇಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟ್. ಅದಕ್ಕೆ ಅಮ್ಮನೂ ಆಗಾಗ ಅಪ್ಪಂಗೋಸ್ಕರ ದೇವ್ರಲ್ಲಿ ಬೇಡ್ಕೊಂಡು ಉಪವಾಸ ಇದ್ದು ವ್ರತ ಮಾಡೋರು. ನಮ್ಗಿಷ್ಟ ಆದವ್ರಿಗೆ ವ್ರತ ಮಾಡಿದ್ರೆ ಅವ್ರಿಗೆ ಯಾವುದು ಅಪಾಯ ಬರಲ್ಲ ಅನ್ನೋದು ನಂಬಿಕೆ. ನಾನು ಉಪವಾಸ ಇರ್ತೀನಿ. ರಿಷಿ, ಆಟ ಆಡ್ಬೇಡ, ಎದ್ಬಾ ತಿಂಡಿ ಮಾಡಕ್ಕೆ. ರಚನಾ, ನೀನು ಬಾ. ನೋ ಅದಕ್ಕೆ ಐ ಆಮ್ ವೆರಿ ಸೀರಿಯಸ್. ಕಮ್ಲಿ ಅವ್ರಿಗೇನು ಆಗಬಾರ್ದು. ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ. ಉಪವಾಸ ಇದ್ದು ವ್ರತ ಮಾಡಬೇಕಷ್ಟೇ ತಾನೆ. ನಾನು ಮಾಡ್ತೀನಿ. ಅದು ಹೇಗೆ ಮಾಡಬೇಕು ಅಂತ ನೀವಿಬ್ರು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಅಲ್ಲ ಕಣೋ. ಪ್ಲೀಸ್ ಅದಕ್ಕೆ ಕಮ್ಲಿ ಅವ್ರಿಗೇನು ಆಗಬಾರ್ದು. ರಚನಾ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಅದಕ್ಕೆ ನಾನು ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೇ. ನಾನೇನು ಮಾಡಬೇಕು ಅಂತ ಹೇಳ್ತೀರಾ ಪ್ಲೀಸ್? ಒಂದು ತೊಟ್ಟು ನೀರು ಕುಡಿದೆ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೋಬೇಕು. ಸರಿ, ಹಾಗಾದ್ರೆ ನೀವಿಬ್ರು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀರಾ ತಾನೆ? ಕಮ್ಲಿ, ಇದನ್ನೆಲ್ಲ ತಕ್ಕಂಡ್ರೇನೆ ಸಾಕು, ಜ್ವರ ವಾಸಿ ಆಯ್ತೈತೆ. ನಂಗೇನು ಆಗಿಲ್ಲ. ನಿಂಗೆ ನಾನು ಚೆಂದಾಗೆ ಇವ್ನಿ. ಎಲ್ಲಿ ಕತ್ತೋರ್ಸು. ಏನಿಲ್ಲ, ಇನ್ನು ವಸಿ ಜ್ವರ ಆಯ್ತಷ್ಟೆ. ಯಾವುದೇ ಮನೆ ಕೆಲಸ ಮಾಡಿದೆ ನೀನು ರೆಸ್ಟ್ ತಗೋ. ನೀನಾಗೆ ಎಲ್ಲ ಕೆಲಸ ಮಾಡೋದ್ರಿಂದ ಟಯರ್ಡ್ ಆಗುತ್ತೆ. 1-2 ದಿನ ರೆಸ್ಟ್ ತಗೋ. ನಿನಗೇನಾದರೂ ಬೇಕಾದರೆ ಹೇಳು, ನಾನು ನೋಡ್ಕೊಳ್ತೀನಿ. ನೀನು ನನ್ನ ಮಗಳಿದ್ದಾಗೆ. ಕಮ್ಲಿ, ಸರ್, ಚಿಕ್ಕ ವಯಸ್ಸಿಂದ ಅವಂತವ ಅಪ್ಪಯ್ಯ ಎಲ್ಲೋನೆ, ಯಾವಾಗ ಬರ್ತಾನೆ ಅಂತ ಕೇಳಿ ಕೇಳಿ ಆಟ ಮಾಡೀನಿ. ಹೊಸ ದಿವಸ ಆದ್ಮೇಲೆ ಗೊತ್ತಾಯ್ತು ನನ್ನ ಅಪ್ಪಯ್ಯ ವಾಪಸ್ ಬರ್ದೇ ಇರೋ ಒಟ್ಟು ದೂರ ಹೊಂಟೋಗವನೆ ಅಂತವ. ಅವತ್ತಿಂದ ಇಲ್ಲಿ ಗಂಟವ ಅಪ್ಪಯ್ಯ ಇಲ್ಲ ಅನ್ನೋ ಕೊರ್ಗಲ್ಲೇ ಬೆಳ್ದೀನಿ ಸರ್. ಆದ್ರೆ ಪ್ರತೀಕಿಂತ ನೀವು ನನ್ನ ಮಗಳು ಅಂತ ಕರೆದಾಗ್ಲೆಲ್ಲ ನಿಮ್ಮ ಮಾತಲ್ಲಿ ಪ್ರಾಮಾಣಿಕತೆ ಕಾಣ್ತೈತೆ ಸರ್. ನನ್ಗೂ ಇಂಥ ಅಪ್ಪಯ್ಯ ಇರಬಾರ್ದಿತ್ತ ಅಂತ ಸಣ್ಣ ಆಸೆ ಜೊತೆಗೆ ಅಸೂಯೇನೂ ಆಯ್ತೈತೆ. ಸ್ಯಾನೆ ಥ್ಯಾಂಕ್ಸ್ ಸರ್. ಏನಮ್ಮ ನೀನು? ಯಾರಾದರೂ ಮನೆ ಮಂದಿಗೆ ಥ್ಯಾಂಕ್ಸ್ ಹೇಳ್ತಾರಾ? ಸರ್, ಕಮ್ಲಿ ಹೇಳ್ತಿರೋದು ದಿಟಾನೆ. ನಾನು ಅವಳ ಜೊತೆಗೆ ಇದ್ದು ಅಪ್ಪಯ್ಯ ಇಲ್ದೆ ಅವಳು ಅನುಭವಿಸಿರೋ ಕಷ್ಟನ ನೋಡಿವ್ನಿ. ಇವತ್ತು ಅಜ್ಜಿ ಬೇರೆ ಮನೆಯಾಗಿರ್ನಿಲ್ಲ.
ನೀವೇನಾನ ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ ಅಂತಿದ್ರೆ ಕಮ್ಲಿಗೆ ಜ್ವರ ಇನ್ನ ಸ್ಯಾನೆ ಜಾಸ್ತಿ ಆಯ್ತಿತ್ತು ಸರ್. ನೀವಿಬ್ರು ತುಂಬಾ ದೊಡ್ಡ ಮಾತಾಡ್ತಾ ಇದ್ದೀರಾ. ನನ್ನ ಮನೇಲಿರೋರ್ಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ತಾನೆ. ಅಷ್ಟೇ ಅಲ್ಲ, ನನ್ನ ಮಗಳಿಗೂ ಸಹ ಈಗ ನಿನ್ನ ವಯಸ್ಸೇ ಕಮ್ಲಿ. ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ, ಅವಳಿಗೆ ತನ್ನ ಅಪ್ಪ ಬಿಟ್ಟೋದ ಅಂತ ನನ್ನ ಮೇಲೆ ಕೋಪ ಇದೆಯೋ ಏನೂ ಗೊತ್ತಿಲ್ಲ. ನನ್ನ ಗೌರಿ ನನ್ನ ಮಗಳನ್ನ ನಿನ್ನಾಗೆ ಬೆಳೆಸಿರ್ತಾಳೆ ಅನ್ನೋ ಒಂದು ಸಣ್ಣ ನಂಬಿಕೆ. ನನ್ನ ಮನ್ಸಲ್ಲಿರೋ ಸಂಕಟನ ನಾನು ನಿನ್ನ ಮೂಲಕ ತೀರಿಸ್ಕೊಳ್ತಾ ಇದ್ದೀನಮ್ಮ. ಚಂದ್ರು ಅವರು ಜೊತೆಗೆ ಇದ್ರು ಪರವಾಗಿಲ್ಲ, ಹೆಂಗಾನ ಅವ್ರ ಕಣ್ ತಪ್ಪಿಸಿ ಕಮ್ಲಿನ ಮಾತ್ರ ಊರಿಗೆ ಕರ್ಕೊಂಡು ಹೊಂಟೋಯ್ತೀನಿ. ಸರ್, ಅವನ್ ಗೆಪ್ತಿ ಬಂದಾಗೆಲ್ಲ ಗುಡಿಗೋಗಿ ರೂಢಿ. ನೆನ್ನೆ ಈಟೆಲ್ಲ ಆಗೈತೆ, ಹೊಸಿ ಗುಡಿಗೋಗಿ ಮನೆಗೆ ಹೋಗುಮ. ಸರಿ ಅಮ್ಮ, ಬಾ. ಎಲ್ಲೊಂಟೋದ್ರು? ಅವ್ರು ಬಂದಿದ್ ಕಾರು ಕಾಣ್ತಾ ಇಲ್ಲ. ಕಮ್ಲಿ ಎಲ್ಲಿದ್ಯವ್ವ? ನಿನ್ನ ಅವ್ವ ಬಂದೀವ್ನಿ, ಬಂದ್ಬಿಡು ಕಂದ, ನಾವು ನಮ್ಮೂರ್ಗೆ ಹೊಂಟೋಗುಮ. ಇಲ್ಲಿ ನಿನ್ ಪ್ರಾಣಕ್ಕೆ ಅಪಾಯ ಐತೆ ಕಮ್ಲಿ, ಎಲ್ಲಿದ್ಯವ್ವ? ಕಣ್ಣು ಮುಂದೆನೆ ಇದ್ಲು ಕಣ್ರು, ಆದ್ರೆ ಸಿಕ್ಕಾಕೊಳ್ಳಿಲ್ಲ. ಛೇ, ಅಣ್ಣ ಯಾರ ಬಗ್ಗೆ ಹೇಳ್ತಾವ್ರಿ ಇವರು? ಥ್ಯಾಂಕ್ಸ್, ಗೌರಿ ಬಗ್ಗೆನಾ? ಸಿಂಹದ ಗುಹೆ ಹತ್ರ ಬರೋ ಪ್ರಾಣಿಗಳಿಗೆ ಏನಾಗುತ್ತೆ ಅನ್ನೋದನ್ನ ನಾವು ತೋರಿಸ್ಲೇಬೇಕಾಗಿದೆ ಕಣ್ರು. ಅವಳು ಮನೆವರೆಗೂ ಬಂದಿದ್ದ ಮೇಡಮ್? ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದಲ್ಲ ದಡ್ಡ. ಅವಳೀಗ ಮನೆ ಒಳಗೆ ಬರೋದಷ್ಟೇ ಬಾಕಿ ಇರೋದು. ಆದ್ರೆ ಅವಳು ಮನೆ ಹತ್ರ ಯಾಕೆ ಬಂದ್ಲು? ನನ್ನನ್ನು ಅಟ್ಯಾಕ್ ಮಾಡಕ? ನೋ ನೋ ಚಾನ್ಸ್. ಅವಳಿಗಷ್ಟು ಧೈರ್ಯನೂ ಇಲ್ಲ, ಆ ಸೀನೂ ಇಲ್ಲ. ಅವಳು ಬೇರೆ ಯಾವುದಕ್ಕೂ ಮನೆ ಹತ್ರ ಬಂದಿರ್ತಾಳೆ ಕಣ್ರು, ಆದ್ರೆ ನಮ್ಮನ್ನ ನೋಡಿದ ತಕ್ಷಣ ಓಡ್ ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಮನೆ ಹತ್ರ ಬರ್ಬೋದು ಅಂತ ಅವಳಿಗೆ ಧೈರ್ಯ ಕೊಟ್ಟವ್ರು ಯಾರು? ಅವಳು ಯಾಕೆ ಬಂದ್ಲು ಮನೆ ಹತ್ರ? ಅವಳು ಯಾಕೆ ಬಂದ್ಲು ಅನ್ನೋದನ್ನ ನಾವು ತಿಳ್ಕೋಬೇಕು ಅಷ್ಟೇ. ಅವಳು ಈ ಊರಲ್ಲಿ ಯಾವುದೇ ಮೂಲೆಯಲ್ಲಿದ್ರು ಸರಿ, ಅವಳು ಕಂಡ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಬೇಕು. ಅಷ್ಟೇ ಅಲ್ಲ, ಅವಳು ಕಂಡ ನೆಕ್ಸ್ಟ್ ಸೆಕೆಂಡಲ್ಲೇ ಅವಳನ್ನ ಕಿಡ್ನಾಪ್ ಮಾಡಬೇಕು. ಅರ್ಥ ಆಯ್ತಾ? ಎಸ್ ಮೇಡಮ್. ಅವಳೇನೋ ಕಣ್ ಕಟ್ಟಿ ಆಟ ಶುರು ಮಾಡಿದಾಳೆ ಕಣ್ರು, ಆದ್ರೆ ಆ ಕಣ್ಗುಡ್ಡೆನ ಕಿತ್ತು ನಾವು ಆಟ ಶುರು ಮಾಡೋಣ.